ಸರಿ ಸರ್, ನಾಳೆ ಡೆಲಿವರಿ ಕೊಟ್ಬಿಡ್ತೀನಿ. ಹಾಯ್ ಮೀನಾ. ಹಾಯ್ ಅಂತೆ ಹಾಯ್. ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ. ಮೀನು ಕಾಫಿ ಮಾಡ್ಕೊಂಡು ಬರ್ಲಾ ಅಂತ ಕೇಳೋದ್ ಬಿಟ್ಟು ಸ್ಟಾಪ್ ಇಟ್. ಮತ್ತೆ ಏನಂತಣ ಇವ್ರದು? ಮತ್ತೆ ಯಾರು ಹುಷಾರಿಲ್ವಂತೆ? ಇಳಿರಿ ಕೆಳಗೆ. ನಿಮ್ಗೆ ಹೇಳ್ತಿರೋದು ಇಳಿರಿ ಕೆಳಗೆ. ಏನು ನಿಂದು? ಇಷ್ಟು ದಿನ ನಿಮ್ ತಂಗಿ ಪ್ರೀತಿಸಿ ಮದ್ವೆ ಆಗಿದ್ ಕೋಪಕ್ಕೆ ನೀವುಗಳು ಕಲ್ಲಾಗಿದ್ದೀರಾ ಅನ್ಕೊಂಡಿದ್ದೆ. ಆದ್ರೆ ಅಲ್ಲ, ಬೇಡದೇ ಇರೋ ದ್ವೇಷದ ಸುಳಿಲಿ ಸಿಕ್ಕಾಕೊಂಡಿದ್ದೀರಾ. ಆ ಸುಳಿ ನಿಮ್ಮನ್ನ ಬಿಟ್ರು ನೀವ್ ಅದರಿಂದ ಆಚೆ ಬರೋದಕ್ಕೆ ತಯಾರಿಲ್ಲ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗೋಯ್ತು ಸರ್. ಅತಿಯಾಗಿ ಮಾತಾಡ್ತಾ ಇದೀಯ ನೀನು. ಸರಿ ಇರಲ್ಲ ನೋಡು. ಕೆಣಕಿದ್ರೆ ಕೆರಳೋ ಮೃಗದ ಬುದ್ಧಿ ಮಾತ್ರ ಇದೆ ಅಲ್ವಾ ನಿಮ್ಗೆ? ಬೇಡ್ಕೊಂಡ್ರೆ ಮನ್ಸು ಬದಲಾಯಿಸೋ ಮನುಷ್ಯತ್ವ ಸ್ವಲ್ಪನೂ ಇಲ್ಲ ಅಲ್ವಾ ನಿಮ್ಗೆ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಏಯ್, ಏನೇ ನಿನ್ಗಿಷ್ಟ ಬಂದಾಗ ಬೈತಾ ಇದೀಯ ನಮ್ಮನ್ನ? ನೀನು ಸಹಾಯ ಕೇಳ್ದೆ, ನಾವು ಮಾಡಲ್ಲ ಅಂದ್ವಿ. ಇದಕ್ಕೂ ಸಹಾಯ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದು. ಬಾಯಿ ಬಂದ ಮಾತಾಡ್ತಾ ಇದೀಯಾ? ಸಣ್ಣ ವಿಷಯನ ಒಬ್ಬ ವ್ಯಕ್ತಿ ಮೂರ್ಛಿತ ಬಿದ್ದಿರೋದು ನಿಮ್ಮಂತ ಕಲ್ ಮನ್ಸಿರೋರ್ಗೆ ಅದು ಸಣ್ಣ ವಿಷಯ ಆಗಿರ್ಬೋದು ಸರ್. ಆದ್ರೆ ನಮ್ಗದು ದೊಡ್ಡ ವಿಷಯನೇ. ಅಷ್ಟಕ್ಕೂ ನಿಮ್ ಹತ್ರ ಬಂದು ಸಹಾಯ ಕೇಳೋದಕ್ಕೆ ನಾನು ಹಣೆ ಬರ ಕೆಟ್ಟಿರ್ಲಿಲ್ಲ. ನಮ್ಮ ಮನೇಲಿ ಯಾರು ಇರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ ಹತ್ರ ಸಹಾಯ ಕೇಳಿದೆ. ಅದನ್ನು ಮಾಡಲ್ಲ ಅಂದ್ರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲ, ನೀವಿಬ್ರು ಇರೋದೇ ಹೀಗ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಂಬಂಧಗಳ ತೂಕದ ಅರ್ಥ ಗೊತ್ತಿಲ್ಲ, ಒಂದ್ ಜೀವದ ಬೆಲೆನೂ ನಿಮಗ್ ಗೊತ್ತಿಲ್ಲ. ಆದ್ರೆ ಇಡೀ ದೊಡ್ಡಬಳ್ಳಾಪುರ್ಗೆ ದೊಡ್ಡ ಮನುಷ್ಯರು ಅಂತ ಹೇಗ್ ಅನ್ಸ್ಕೊಂತೀರಾ ಸರ್? ನನಗ್ ಗೊತ್ತಿಲ್ಲದೆ ಒಂದ್ ಕೇಳ್ತೀನಿ, ನಮ್ ಕುಟುಂಬದ ಬಗ್ಗೆ ಯಾಕೆ ನಿಮ್ಗೆ ಅಷ್ಟು ದ್ವೇಷ? ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಯಮ್ಮನ್ ಮನ್ಸು ಕೂಡ ಕರಗತ್ತಂತೆ. ಆದ್ರೆ ನೀವು ಅವನ್ಗಿಂತ ಕ್ರೂರಿಗಳಾಗೋದ್ರಲ್ಲ ಸರ್. ನನ್ಗೆ ಏನಾದ್ರೂ ನಮ್ಗೇನೋ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನಮ್ ಮಾವಂಗ್ ಮಾತ್ರ ಅಲ್ಲ, ಅಲ್ಲಿರೋ ಯಾರಿಗೂ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಆ ಮನೆ ಕಾವಲಾಗಿ ನಾನ್ ಇರ್ತೀನಿ. ನಮ್ಮ ಮಾವ ಹುಷಾರಾಗೆ ಇದ್ದಾರೆ, ಆದ್ರೆ ನನ್ ದೃಷ್ಟಿ ಸತ್ತಿದ್ದು ನಿಮ್ಗಳ ವ್ಯಕ್ತಿತ್ವ. ನಿನ್ನೆ ತನಕ ನೀವಿಬ್ರು ಹಠಮಾರಿಗಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವಿಬ್ರು ಕಟಕರು. ಯಾವ್ದೇ ಕಾಯಿಲೆ ಆದ್ರೂ ಪ್ರೀತಿ ಅನ್ನೋ ಒಂದು ಔಷಧಿಯಿಂದ ಸರಿ ಹೋಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಿಮ್ಗತ್ತಿರೋ ಈ ದ್ವೇಷದ ಕಾಯಿಲೆಗೆ ಯಾವ ಮದ್ದೂನು ಇಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಿನ್ನೆ ನಮ್ ಮನೆಗ್ ಬಂದಿದ್ದ ಪರಿಸ್ಥಿತಿ ನಾಳೆ ನಿಮ್ ಮನೆಗೂ ಬರ್ಬೋದು. ಆಗ 4 ಜನ ಸಹಾಯ ಮಾಡೋಕ್ ಬರೋದಿರ್ಲಿ, ಅಯ್ಯೋ ಅನ್ನೋದಕ್ಕೂ ಯಾರು ಇರಲ್ಲ. ಸರಿ ಸರ್, ನಾಳೆ ಡೆಲಿವರಿ ಕೊಟ್ಬಿಡ್ತೀನಿ. ಹಾಯ್ ಮೀನಾ. ಹಾಯ್ ಅಂತೆ ಹಾಯ್. ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ. ಮೀನು ಕಾಫಿ ಮಾಡ್ಕೊಂಡ್ ಬರ್ಲಾ ಅಂತ ಕೇಳೋದ್ ಬಿಟ್ಟು ಸ್ಟಾಪ್ ಇಟ್. ಮೀನಮ್ಮ ಮುನಿಯಮ್ಮ ಆಗಿದ್ದಾಳೆ ಅಂತ ಗೊತ್ತಾಯ್ತು, ಏನಾಯ್ತು? ಏನಾಯ್ತು ಅಂದ್ರೆ, ಕೆಲ್ಸ ಮುಗೀತು ಅಂತ ನಮ್ ಮ್ಯಾನೇಜರ್ ಹತ್ರ ಮನೆಗೆ ಹೋಗ್ಲಾ ಸರ್ ಅಂತ ಕೇಳಿದ್ರೆ ಅದಕ್ಕೆ ನಮ್ ಮ್ಯಾನೇಜರ್ ಏನ್ ಹೇಳ್ಬೇಕು?
ಏನಮ್ಮ ನೀನು ಮದ್ವೆ ಆದ್ಮೇಲೆ ಕೆಲ್ಸಕ್ ಬರೋದೇ ಕಮ್ಮಿ ಆಗೋಗಿದೆ. ಈ ಹೆಂಗಸರು ಗೌರ್ಮೆಂಟ್ ಜಾಬ್ ಸಿಗಕ್ಕೂ ಮುಂಚೆ ಕುಣ್ಕೊಂಡ್ ಗೌರ್ಮೆಂಟ್ ಜಾಬ್ ಅಂತ ಬಂದ್ಬಿಡ್ತಾರೆ. ಅದೇ ಮದ್ವೆ ಆದ್ಮೇಲೆ ಮನೆಗ್ ಹೋಗ್ಬೇಕು ಅಂತ ಕುಣಿಯೋದೇ ಸರಿ ಹೋಗುತ್ತೆ ಅಂತ ಇಷ್ಟುದ್ದ ಮಾತಾಡ್ಬೇಕು ಕೇಶವ. ಏನಕ್ಕೆ ನೀವು ನಿಮ್ ಮ್ಯಾನೇಜರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಥೇಟ್ ಒಬ್ಬ ಮ್ಯಾನೇಜರ್ ಮಿಮಿಕ್ರಿನೇ ಮಾಡ್ಬಿಟ್ರಿ. ಸೂಪರ್ ನೀವು. ಮತ್ತೆ ನಾವೇನಕ್ಕೂ ಕಡಿಮೆ ಇಲ್ಲ ಬಾಸ್. ಏನಿಲ್ಲ ಕಣ, ಕಾಲೇಜಲ್ಲಿ ಇವಳು ಮಿಮಿಕ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ರು ಗೊತ್ತಾ? ಒಬ್ಬೊಬ್ರು ಸೆಲೆಬ್ರಿಟೀಸ್ ಮಿಮಿಕ್ರಿ ಮಾಡ್ಬೇಕಾದ್ರೆ ಏನ್ ವಿಜುವಲ್ಸ್ ಚಪ್ಪಾಳೆ ಆ ರೇಂಜ್ ಫ್ಯಾನ್ಸ್ ಇದ್ರು ಇವಳಿಗೆ. ಇಂಟಿ ಪಕ್ಷದಲ್ಲಿದ್ದಾಳೆ ಅಂದ್ಬಿಟ್ಟು ಫುಲ್ ಬಿಲ್ಡಪ್ ಕೊಡ್ತಾ ನಮಗ್ ಕಾಗೆ ಕಳಿಸ್ತಾ ಇದ್ಯಾ? ಏನೋ ವಲ್ಲಭ ಹೀಗೆ ಹೇಳ್ತಿದ್ಯಾ? ನಾನ್ ಮಿಮಿಕ್ರಿ ಮಾಡ್ತಿದ್ದೆ, ಈಗೇನೋ ಸ್ವಲ್ಪ ವರ್ಷ ಆಯ್ತು, ಟಚ್ ಹೋಗಿದೆ ಅಷ್ಟೇ. ಹೌದಾ? ಓಕೆ, ಹಾಗಾದ್ರೆ ಟೆಸ್ಟ್ ಮಾಡೋಣ. ನಮ್ ಮನೆಯವ್ರ ಮಿಮಿಕ್ರಿ ಮಾಡ್ತೀರಾ? ಅದಕ್ಕೇನು ಮಾಡ್ತೀನಪ್ಪ. ಆಡ್ ಮುಟ್ಟೆ ಇರೋ ಸೊಪ್ಪಿಲ್ಲ, ಈ ಮೀನಾಗ್ ಗೊತ್ತಿಲ್ದಿರೋ ವಿದ್ಯೆ ಇಲ್ಲ. ಹಾ, ಇದನ್ ಮನೆಯವರೆಲ್ಲ ನೋಡ್ಬೇಕು. ಮಾಧವ, ಕೇಶವ, ವಲ್ಲಭ, ಬಂಡ್ರು ಆಚೆ. ನಾ ಇಲ್ಲ ನಿನ್ ಕಣ. ಕರೆಕ್ಟ್ ಅಲ್ವಾ? ನಾನು ಇಲ್ಲೇ ಇದ್ದೀನಿ. ಮಾಧವ, ಸುಂದ್ರ, ಗಿರಿಜಾ, ಬಂಡ್ರು ಆಚೆ. ಅಣಿಮಯ್ಯ ಎಲ್ಲಿ ಬಾವ ಕೂಗ್ದಂಗಾಯ್ತಲ್ಲ ಇಲ್ಲಿ. ಮಾಮ, ಬಾವ ಅಲ್ಲ, ನಾನೇ ಮಾಡಿದ್ದು. ಆದ್ರೆ ಇವಾಗಿಂದ ಅದಕ್ಕೆ ಮಿಮಿಕ್ರಿ ಮಾಡ್ತಾರ ನೋಡಿ. ನೀನಮ್ಮ ಮಿಮಿಕ್ರಿ ಮಾಡ್ತಾರ? ಮೀನಮ್ಮ, ನಿಮ್ಮ ಪಕ್ಕಲಕ್ಕಿಲ್ಲಿ ಇನ್ನು ಏನೇನು ಅಸ್ತ್ರಗಳು ಇಟ್ಟಿದ್ರಿ ಒಂದೊಂದೇ ಬಿಡಮ್ಮ. ಏನೋ ವಲ್ಲಭ ನೀನು ಸೂ ಅಂದ್ರೆ ಸೂ ಫ್ರಮ್ ಸೂ ಅಂತ ಕತೆನೆ ಹೇಳ್ತಿದ್ಯಾ. ನಾನು ಮಿಮಿಕ್ರಿ ಮಾಡದ? ಮಿಮಿಕ್ರಿ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್. ನನ್ನ ಅತ್ತೆ ಹತ್ರ ಕಾಫಿ ಮಾಡ್ಸ್ಕೊಂಡ್ ಕುಡಿಬೇಕು. ಅದ್ಕೆ ಪ್ಲೀಸ್ ಅದ್ಕೆ ಓದಿ ತಲೆ ಎಲ್ಲ ಕೆಟ್ಟೋಗಿದೆ. ಮನೇಲಿ ಟಿವಿ ಕೇಬಲ್ ಬೇರೆ ಕಿತ್ತಾಕಿದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅದ್ಗೆ? ಅಮ್ಮ ತಾಯಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಾನ್ ಟಿವಿನೂ ಅಲ್ಲ ಫೋನು ಅಲ್ಲ. ಅದಕ್ಕೆ ಪ್ಲೀಸ್, ಅದಕ್ಕೆ ಇಲ್ಲ ಅನ್ಬೇಡಿ ಪ್ಲೀಸ್. ಅದಕ್ಕೆ ಮೀನಾ, ಎಲ್ರು ಕೇಳ್ತಿದಾರಲ್ವಾ, ಕೊಬ್ಬ್ಯಾಕ್ ತೋರಿಸ್ತಿದ್ಯಾ? ಮಾಡಿ. ಸುಮ್ನೆ ಇರೋ ನೀನು. ಮನೆಯವ್ರದೆಲ್ಲ ಮಿಮಿಕ್ರಿ ಮಾಡ್ಬೇಕಂತೆ. ಅತ್ತೆ ಕೇಳಿಸ್ಕೊಂಡ್ರೆ ಲೆಟ್ಟನ್ಗೆ ತಗೊಂಡ್ ಲಟ್ ಅಂತ ಬಾರಿಸ್ತಾರೆ. ಅತ್ತೆ, ನಾನ್ ಮಿಮಿಕ್ರಿ ಮಾಡಲ್ಲ ಅತ್ತೆ. ನೀವ್ ಈ ತರ ಎಲ್ಲ ಲುಕ್ ಕೊಡ್ಬೇಡಿ. ನಿಮ್ ಹತ್ರ ಬೈಸ್ಕೊಳಕ್ಕಾಗ್ಲಿ ಆ ಸೋಟಲ್ ಓಡಿಸ್ಕೊಳಕ್ಕಾಗ್ಲಿ ನಾನ್ ರೆಡಿ ಇಲ್ಲ, ಓಕೆನಾ? ಅದೆಷ್ಟು ಮಾತಾಡ್ತೀಯ ಮೀನಾ ನೀನು? ಸರಿ ಮೊದ್ಲು ನಾನ್ ಹೇಳೋದನ್ ಕೇಳು. ಹೇಳಿ ಅತ್ತೆ. ಅದೇನೋ ಚೆನ್ನಾಗಿ ಏನೋ ಓದುವಲ್ಲಪ್ಪ, ಮಿಮಿಕ್ರಿ. ಹಾ, ಮಿಮಿಕ್ರಿ ಮಾಡ್ತೀಯಂತಲ್ಲ, ಮಾಡು ನೋಡೋಣ. ಅತ್ತೆ, ಎಲ್ಲರೂ ಅಷ್ಟು ಕೇಳ್ತಾ ಇದಾರೆ, ಮಿಮಿಕ್ರಿ ಮಾಡೆ ನನ್ ಮುದ್ದು ಸೊಸೆ. ಬೇಡ ಅತ್ತೆ. ಏಯ್, ನಾನು ನಿಮ್ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಮಿಮಿಕ್ರಿ ಮಾಡ್ತೀಯೋ ಇಲ್ವೋ? ಶುರುವಾಗ್ಲಿ. ಹಾ, ಮೊದ್ಲು ಯಾರ್ ಮಿಮಿಕ್ರಿ ಮಾಡ್ಲಿ? ಹಾ, ನಮ್ಮ ಅತ್ತೆದೇ ಫಸ್ಟ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಘಾಟಿಯತೆ ಬಗ್ಗೆ 2 ಮಾತಾಡ್ಬೇಕು ಅಂತಿದ್ದೀನಿ. ಏಯ್ ತರ್ಲೆ, ನಾನು ಘಾಟಿನಾ? ಅಲ್ಲ ಅತ್ತೆ, ನೀವು ಕ್ಯೂಟಿ. ನಾನು ಈ ಮನೆಗೆ ಬಂದು 1 ತಿಂಗಳಾಯ್ತು. ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡದೆ 1 ತಿಂಗಳು ಕಳೆದ್ಬಿಟ್ಟೆ. ಆ ನೋವು ಮನ್ಸಲ್ಲಿದೆ. ಆದ್ರೆ ಅದನ್ನೆಲ್ಲ ಮರೆತು ನಾನು ಇಷ್ಟು ಖುಷಿಯಾಗಿದ್ದೀನಿ. ಕಾರಣನೇ ನಮ್ಮ ಅತ್ತೆ. ನಮ್ ಸುತ್ತಮುತ್ತ ಇರೋ ಜನ ಹೇಳ್ತಿರ್ತಾರೆ, ಅತ್ತೆಗೆ ಸೊಸೆ ಕಂಡ್ರೆ ಆಗಲ್ಲ, ಸೊಸೆ ಏನೇ ಮಾಡಿದ್ರು ಅದ್ರಲ್ಲಿ ಕೊಂಕ್ ಮಾತಾಡ್ತಾರೆ, ಮಗನ ಸೊಸೆನ ಸೇರಕ್ ಬಿಡಲ್ಲ, ಈ ತರ ತುಂಬಾ ಹೇಳ್ತಿರ್ತಾರೆ. ನಾನು ಅನ್ಕೋತಿದ್ದೆ ನನ್ನ ಅತ್ತೆ ಸಿಗ್ತಾರೆ ಅಂತ. ಆದ್ರೆ ನನಗೆ ಅತ್ತೆ ಸಿಕ್ಕಿಲ್ಲ, ಅಮ್ಮನೇ ಸಿಕ್ಕಿಲ್ಲ. ನಮ್ಮನ್ನೆಲ್ಲ ಮಿಮಿಕ್ರಿ ಮಾಡಿ ಎಂಟರ್ಟೈನ್ ಮಾಡಿ ಅಂದ್ರೆ ನೀವು ನೋಡಿದ್ರೆ ಅಳೋ ಕಾರ್ಯಕ್ರಮ ಮಾಡ್ತಿದ್ರಲ್ಲ. ಅಯ್ಯೋ, ಸಾರಿ. ಏನು, ನಾಳೆನು ನೀನೇ ಅಡ್ಗೆ ಮಾಡ್ತೀಯಾ? ನಾನು ಹೇಳ್ತಾರದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹಾಗೆಲ್ಲ ಮಾಡಿದ್ರೆ ಚೆನ್ನಾಗಿ ಬಯಸ್ಕೋತೀಯ ಅಷ್ಟೇ.
ಅಮ್ಮ ಸೊಸೆ ಮುದ್ದು, ನಿನ್ ಮಾವನ್ ಮನ್ಸ್ ಗೆಲ್ಲೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ನೀನೀಗ ಪ್ರಯೋಗ ಎಲ್ಲ ಮಾಡ್ಬೇಡಮ್ಮ. ಅಡ್ಗೆ ಅಂತೂ ಮಾಡ್ಲೇಬೇಡ. ನನ್ ಮಾತ್ ಕೇಳು ನೀನಾ. ಈ ಮನೆಯವ್ರ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವೇನೆ? ಮತ್ ಯಾಕೆ ನನ್ನ ಗೋಳಿ ಕೊಟ್ಟ ಬಿಟ್ಬಿಡೆ. ಈಗ ನಮ್ ಸುಂದರ ಚಿಕ್ಕಪ್ಪ ಬಗ್ಗೆ. ಇವ್ರು ಯಾವಾಗ್ಲೂ ತಾನ್ ಜೋರು ಅಂತ ಪೋಸ್ ಕೊಡ್ತಿರ್ತಾರೆ. ಆದ್ರೆ ತುಂಬಾ ತುಂಬಾ ಇನ್ನೋಸೆಂಟ್, ಒಂಥರ ಮಗು ತರ. ಶುರ್ ನನ್ ಫೇವ್ರೆಟ್. ಅವತ್ತು ಬದ್ನೆಕಾಯಿ ಪಲ್ಯ ಮಾಡಿದ್ನಲ್ಲ, ಅವತ್ತು ಚಿಕ್ಕಪ್ಪನ ರಿಯಾಕ್ಷನ್ ಹೇಗಿತ್ತು ಅಂತ ತೋರಿಸ್ತೀನಿ, ಸರಿನಾ? ಹತ್ತಿರ ಇಂಥ ಟೇಸ್ಟಿ ಪಲ್ಯ, ಚಪಾತಿ, ಅನ್ನ ಸಾಂಬಾರ್ ತಿನ್ನೋದಕ್ಕೂ ಹಣ್ಣಲ್ಲಿ ಬರ್ತಿರ್ಬೇಕು. ಇದು ನಮ್ ಭಾವನ್ ಬರ್ತಿಲ್ಲ ಅನ್ಸುತ್ತೆ. ಎಂತ ಊಟ, ಎಂತ ಊಟ! ಇಂಥ ಊಟ ಮಾಡೋದಕ್ಕೂ ಯೋಗ ಮಾಡಿರ್ಬೇಕು. ಅಪ್ಪ ಕೇಶವ, ನಿಮ್ಮವ್ರು ಅಡ್ಗೆ ಮಾಡಿರೋದಕ್ಕೆ ಕಣಪ್ಪ ನಾವೆಲ್ಲ ತಿಂತಾ ಇರೋದು. ನಿಮ್ಮವ್ರು ನಿನ್ ಅರ್ಧಂಗಿ ಅಲ್ವಾ? ಯಾರಿಗ್ ಗೊತ್ತು, ಅರ್ಧ ಊಟನ ಎತ್ತಿಟ್ಟಿದ್ರು ಎತ್ತಿಟ್ಟಿರ್ಬೋದು. ಹತ್ತಿರ ಅಲಕಾನಂದ. ಇವಾಗ ನೆಕ್ಸ್ಟ್ ನಮ್ಮ ಮಾಧವ ಭಾವ. ಏ ಮೀನಾ, ಮಾಧವಣ್ಣನ್ ಮಿಮಿಕ್ರಿ ಮಾಡೋ ಅಂದ್ರೆ ಸುಮ್ನೆ ನಿಂತಿದ್ಯಲ್ಲ? ಮಾಡ್ತಾನೆ ಇದೀನಲ್ವಾ ಕೇಶವ? ಅಲ್ವಾ ಮತ್ತೆ? ಭಾವ ಯಾವಾಗ್ಲೂ ಇಡೀ ದಿನ ಹೀಗೇ ನಿಂತಿರ್ತಾರೆ. ಆದ್ರೂ ನಮ್ ಭಾವನ್ ಬಗ್ಗೆ ಹೇಳಲೇಬೇಕು. ಅವ್ರು ಎಷ್ಟು ಸೈಲೆಂಟೋ ಅಷ್ಟೇ ಒಳ್ಳೆ ವ್ಯಕ್ತಿ. ಯಾರಿಗೂ ಒಂದ್ ಮಾತಾಡಲ್ಲ, ನೋವು ಮಾಡಲ್ಲ, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ಅಪರೂಪದ ಒಂದ್ ಜೀವ ಅದು. ತಮ್ಮಂದಿರ್ಗೆ ಒಳ್ಳೆ ಅಣ್ಣ, ಸಮಾಜಕ್ಕೆ ಒಳ್ಳೆ ಪ್ರಜೆ.